ಸೊ ಇವತ್ತು ವಾರಣಾಸಿ ಟ್ರಿಪ್ಪಿನ ಡೇ 3. ಇವತ್ತು ನಾವು ಪ್ರಯಾಗ್ರಾಜಿಗೆ ಬಂದಿದ್ದೀವಿ. ಅಲಹಾಬಾದ್ ಅಂತ ಮುಂಚೆ ಕರಿತಾ ಇದ್ರು, ಈಗ ಅದು ಪ್ರಯಾಗ್ರಾಜ್ ಅಂತ ಕರೀತಾರೆ. ಸೊ ಪ್ರಯಾಗ್ರಾಜ್ ಅಂದರೆ ಏನು ಅಂತಂದರೆ, ಪ್ರಯಾಗ್ ಅಂತಂದರೆ ಸಂಗಮ, ನದಿಗಳ ಸಂಗಮಕ್ಕೆ ಏನಂತಾರೆ ಅದಕ್ಕೆ ಪ್ರಯಾಗ್ರಾಜ್ ಅಂತ ಕರೀತಾರೆ. ಸೊ ಇಲ್ಲಿ 3 ನದಿಗಳು ಕೂಡುವಂತಹ ಜಾಗ ಯಾವುದ್ಯಾವುದು ಅಂದರೆ ಗಂಗಾ, ಯಮುನಾ ಮತ್ತು ಸರಸ್ವತಿ. ಸೊ ಗಂಗಾ ಬಂದ್ಬಿಟ್ಟು ಗಂಗೋತ್ರಿ ಗ್ಲೇಷಿಯರಿಂದ ಹರಿದು ಬರುತ್ತೆ. ಆಮೇಲೆ ಯಮುನಾ ಬಂದ್ಬಿಟ್ಟು ಯಮುನೋತ್ರಿ ಗ್ಲೇಷಿಯರಿಂದ ಹರಿದು ಬರುತ್ತೆ. ಆಮೇಲೆ ಸರಸ್ವತಿ ನದಿ ಗುಪ್ತಗಾಮಿನಿ, ಸೊ ಗುಪ್ತವಾಗಿ ಪಾತಾಳದಿಂದ ಬರುತ್ತೆ. ಸೊ ಈ 3 ನದಿಗಳು ಜಾಯಿನ್ ಆಗುವಂತಹ ಪ್ಲೇಸ್ ಏನಿದೆ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೀತಾರೆ ಈ ಜಾಗನ. ಸೊ ಅಲ್ಲಿಗೆ ನಾವು ಬೋಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಸೊ ಯೂಶಲಿ ನಾವು ಇಲ್ಲಿ ಏನು ದಡದ ಹತ್ರ ನಿಂತ್ಕೊಂಡ್ರೆ ಅಲ್ಲಿ ಬರೀ ಐದರ್ ಯಮುನಾ ಕಾಣುತ್ತೆ ಅಥವಾ ಗಂಗಾ ಕಾಣುತ್ತೆ. ಸೊ ಸಂಗಮಕ್ಕೆ ಹೋಗಬೇಕಂದ್ರೆ ಅದು ಮಧ್ಯದಲ್ಲಿದೆ. ಆ್ಯಕ್ಚುಲಿ ಆ ಮಧ್ಯಕ್ಕೆ ಬೋಟಿಂಗಲ್ಲೇ ಹೋಗಬೇಕು, ಬೇರೆ ಯಾವುದಂತಹ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಇಲ್ಲಿ. ಸೊ ಇಲ್ಲಿ ಬೋಟಿಂಗಿಗೆ ತುಂಬ ಜನ ಇರ್ತಾರೆ, ನೋಡಿಕೊಂಡು ಬಾರ್ಗೇನಿಂಗ್ ಮಾಡಿಕೊಂಡು ನೀವು ಹೋಗಿ. ಸೊ ನಮಗೆ ಪರ್ಸ್ನಲಿ ಬೋಟಿಂಗ್ ಹೋಗೋಕ್ಕೆ ಅವರು 2,500 ಕೇಳಿದರು. ಸೊ ಅದು ತುಂಬ ಕಾಸ್ಟ್ಲಿ ಆಯಿತು. ಆಮೇಲೆ ಬಾರ್ಗೇನ್ ಮಾಡಿದ ಮೇಲೆ 700ಗೆ ಬಂದರು. ಆ ಥರ ನೀವು ಗ್ರೂಪಲ್ಲಿ ಹೋಗಬೇಕಂದ್ರೆ 400 ಪರ್ ಪರ್ಸನ್ ಕೇಳ್ತಾರೆ. ಬೇರೆ ಬೇರೆ ಜನ ಇರ್ತಾರೆ. ಸೊ ಇಲ್ಲಿ ಪಿಂಡದಾನ ಮಾಡ್ತಾ ಇರ್ತಾರೆ, ಶವ ಸಂಸ್ಕಾರ, ಸತ್ತವ್ರಿಗೆ ಸಂಸ್ಕಾರ ಮಾಡೋದು, ಸೊ ಆ ಥರದ್ದು ಎಲ್ಲನೂ ಮಾಡ್ತಾ ಇರ್ತಾರೆ. ಸೊ ನೀವು ಪರ್ಸ್ನಲಿ ಹೋದರೆ ತುಂಬ ಚೆನ್ನಾಗಿ, ಅಂದರೆ ನಿಮ್ಮದೇ ಒಂದು ಬೋಟ್ ತೊಗೊಂಡು ಹೋದರೆ ತುಂಬ ಚೆನ್ನಾಗಿ. ಯಾಕಂದರೆ ಬೇರೆ ಯಾರೂ ಇರೋದಿಲ್ಲ. ಬೇರೆಯವರು ಇದ್ದರೆ ಕೆಲವೊಬ್ಬರು ಪಿಂಡದಾನ ಮಾಡೋರು ನಿಮ್ಮ ಜೊತೆಗಿರ್ತಾರೆ, ನಿಮಗೆ ಅದು ಅನ್ಕಂಫರ್ಟಬಲ್ ಅನಿಸ್ಬೋದು. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ನೋಡಿರಿ. वहीं पे जल का छींटा होता है मेन पॉइंट. वहाँ नारियल मिल जाएगा 100 का 3 नारियल, थोड़ी चंदन, अच्छा फूल श्रृंगार माँ का देता है. चढ़ाना हो तो चढ़ा देना, जोड़े से चढ़ता है. बेटा बेटी घर परिवार पति सुहाग के लिए. ಸೊ ನನ್ನ ರೈಟ್ ಸೈಡ್ ಏನಿದೆ ಅದು ಯಮುನಾ ನದಿ. ಅದು ಯಮುನಾ ನದಿ ಆ ಕಡೆಯಿಂದ ಬರುತ್ತೆ. ಆಮೇಲೆ ಲೆಫ್ಟ್ ಸೈಡ್ ಇರೋದು ಗಂಗಾ ನದಿ, ಗಂಗಾ ಗ್ಲೇಷಿಯರಿಂದ ಬರುತ್ತೆ. ಸೊ 2 ಉತ್ತರಾಖಂಡಿನ ಊರಿಂದನೇ ಬರೋದು. ಉತ್ತರಾಖಂಡ್ ಸ್ಟೇಟಲ್ಲಿ 2 ಇದೆ. ಸೊ ಯಮುನೋತ್ರಿ ನದಿ ಏನಿದೆ ಇಲ್ಲೇ ಲಾಸ್ಟು. ಸೊ ಇದು ಏನಾಗುತ್ತೆ, ಯಮುನೋತ್ರಿ ನದಿ ಇಲ್ಲಿ ಜಾಯ್ನ್ ಆಗಿಬಿಟ್ಟು ಗಂಗಾ ನದಿಗೆ ಜಾಯ್ನ್ ಆಗಿಬಿಟ್ಟು ಗಂಗಾ ನದಿಯಾಗಿ ಇನ್ನು ಮುಂದೆ ಹರಿಯುತ್ತೆ. ಸೊ ಗಂಗಾ ನದಿ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಯಮುನೋತ್ರಿಯ ಲಾಸ್ಟ್ ಪಾಯಿಂಟ್ ಇದೆ. ಸೊ ಇಲ್ಲೇನು ಫ್ಲ್ಯಾಗ್ಸ್ ಹಾಕಿದಾರಲ್ಲ, ಸೊ ಆ ಕಡೆಯಿಂದ ಗಂಗಾ, ಈ ಕಡೆಯಿಂದ ಯಮುನಾ. ಸೊ ಮಧ್ಯದಲ್ಲಿ ಪ್ರಯಾಗ ಆಗೋದು ಅಂದರೆ ಸಂಗಮ ಆಗೋದು. ಸೊ ಅದಕ್ಕೆ ಅದು ಫ್ಲ್ಯಾಗ್ ಹಾಕಿದ್ದಾರೆ. ಸೊ ಇಲ್ಲಿ ನೀವು ಸ್ನಾನ ಮಾಡ್ಬೋದು. ಸ್ನಾನ ಮಾಡೋಕ್ಕೆ ಡಿಫ್ರೆಂಟ್ ಪ್ಲೇಸಸ್ ಇದೆ ಅಂತ. ಅದಕ್ಕೆ ಏನೋ ಡಿಫ್ರೆಂಟ್ ಟಿಕೆಟ್ ತೊಗೋಬೇಕಂತಂದರೆ, ಅಂದರೆ ಚೆಸ್ಟ್ವರೆಗಿದ್ರೆ ಕೆಲವೊಂದು ಕಡೆ ನೀರು, ವೇಸ್ಟ್ ತನಕ ಒಂದು ಕಡೆ. ಸೊ ಈ ಥರ ತುಂಬ ಪ್ಲೇಸಸ್ ಇದ್ದಾವೆ. ಅವ್ರಿಗೆ ಹೇಳಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಏನು ಪೇಮೆಂಟ್ ಇರುತ್ತೋ ಅದು ಮಾಡಬೇಕಾಗುತ್ತೆ. ನೀವು ಅಲ್ಲೇ ದಡದಲ್ಲೇ ಸ್ನಾನ ಮಾಡಬೇಕು ಅಂದರೆ ನಿಮಗೆ ಸಿಗೋದಿಲ್ಲ. ಯಾಕಂದರೆ ಐದರ್ ಗಂಗಾ ಇರುತ್ತೆ ಅಥವಾ ಯಮುನಾ ಇರುತ್ತೆ, 2 ಕಡೆ ಸಿಗೋದು ನಿಮಗೆ ಮಧ್ಯದಲ್ಲೇ. ಆಮೇಲೆ ನೀರು ತುಂಬ ಕೊಳೆ ಆಗಿದೆ. ಅಲ್ಲೆಲ್ಲ ಪಿಂಡದಾನ ಮಾಡ್ತಾ ಇರ್ತಾರೆ, ಬೂದಿನೆಲ್ಲ ಬಿಡ್ತಾ ಇರ್ತಾರೆ. ಅದೆಲ್ಲ ನೀರು ಏನು ರಿವರ್ ಶೋರ್ ಏನಿದೆ ಅಲ್ಲ, ತುಂಬ ಗಲೀಜಿದೆ. ಅಲ್ಲಿ ಏನು ಸ್ನಾನ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವೇನೋ ಸ್ನಾನ ಮಾಡಬೇಕಂದ್ರೆ ನದಿ ಮಧ್ಯ ಬಂದುಬಿಟ್ಟು ಅಲ್ಲಿ ಸ್ನಾನ ಮಾಡ್ಬೋದು. ತುಂಬ ಜನ ಸ್ನಾನ ಮಾಡ್ತಾಯಿದ್ರೆ, ಬಟ್ ಆ್ಯಸ್ ಆಫ್ ನಾವು ಮಾಡ್ತಾಯಿಲ್ಲ. ಜಸ್ಟ್ ಬೋಟಿಂಗ್ ಬಂದುಬಿಟ್ಟು ನೀರನ್ನೆಲ್ಲ ಯಾವ ಥರ ಜಾಯ್ನ್ ಆಗ್ತಿದೆ ನೋಡಿಕೊಂಡು ವಾಪಸ್ ಹೋಗ್ತೀವಿ.
ನನ್ನ ಹಿಂದ್ಗಡೆ ಏನಿದೆ ಅಲ್ಲ, ಸೊ ಇದು ರಾಮ ಮಂದಿರಕ್ಕೆ ಯೂಸ್ ಮಾಡಿರೋಂತಹ ಕಲ್ಲುಗಳು, ಶಿಲೆಗಳು. ಸೊ ಇದನ್ನ ಲಾಲ್ ಪತ್ತರ್ ಅಂತ ಕರೀತಾರೆ. ಇದು ರಾಜಸ್ಥಾನಿಂದ ಇಲ್ಲಿಗೆ ತಗೊಂಬಂದಿದ್ದಾರೆ. ಸೊ ಇನ್ನೂ ಇದು ಅನ್ಫಿನಿಶ್ಡ್ ಕಲ್ಲುಗಳು ಇದೆಲ್ಲ. ಸೊ ಇದು ಏನಿದೆ ಅಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಧ್ಯದಲ್ಲಿ ಏನೇನು ಜಾಗ ಖಾಲಿ ಇದೆ ಅಲ್ಲ, ಅಲ್ಲಿ ಮೂರ್ತಿಗಳನ್ನೆಲ್ಲ ಹಾಕ್ತಾರೆ ಇಲ್ಲಿ. ಸೊ ಇದು ಲಾಕ್ ಸಿಸ್ಟಮ್ ಅಲ್ಲಿ ಇರುತ್ತೆ ಇದು. ಸೊ ಇದೇನಾಗುತ್ತೆ, ಜಸ್ಟ್ ಮೇಲೆ ಇಟ್ಕೋತಾ ಹೋಗ್ತಾರೆ ಈ ಕಲ್ಲುಗಳನ್ನ. ಸೊ ಈ ನಾವೇನು ಪ್ಲೇಸಲ್ಲಿ ಇದೀವಲ್ಲ, ಇಲ್ಲೇ ಎಲ್ಲ ಮೂರ್ತಿಗಳನ್ನ, ಎಲ್ಲ ಸ್ಟ್ಯಾಚ್ಯೂಗಳನ್ನ, ಎಲ್ಲ ಕಲ್ಲುಗಳನ್ನ, ಇದನ್ನೆಲ್ಲ ಕಂಬಗಳನ್ನ ಕೆತ್ತಿ ರಾಮ ಮಂದಿರಕ್ಕೆ ತಗೊಂಡೋಗಿದ್ದಾರೆ. ಈಗ ಆಲ್ಮೋಸ್ಟ್ 90% ಕಲ್ಲುಗಳನ್ನ ಆಗಲೇ ತಗೊಂಡೋಗಿದ್ದಾರೆ. ಸೊ ಇನ್ನೂ ಉಳಿದಿರೋದು ಏನು ಕಲ್ಲುಗಳಿದೆ ಅಲ್ಲ, ಅದನ್ನ ಇನ್ನೂ ಇಟ್ಟಿದ್ದಾರೆ. ಸೊ ಯಾವಾಗ ನೆಕ್ಸ್ಟ್ ಲೆವೆಲ್ ಆಫ್ ರಾಮ ಮಂದಿರ ಕನ್ಸ್ಟ್ರಕ್ಷನ್ ಆಗುತ್ತಲ್ಲ, ಅವಾಗ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಇನ್ ದ ಸೆನ್ಸ್ ಇದನ್ನೆಲ್ಲ ತಗೊಂಡೋಗ್ಬಿಟ್ಟು ಅಲ್ಲಿ ಫಿಕ್ಸ್ ಮಾಡ್ತಾರೆ. ಸೊ ಆಮೇಲೆ ಗಂಟೆ ಏನು ಒಳಗಡೆ ನೋಡಿದ್ವಲ್ಲ, ಅದು ಆಲ್ಮೋಸ್ಟ್ 600 kg ಜಾಸ್ತಿ ಇದೆ. ಅದು ರಾಮೇಶ್ವರಂ ಇಂದ ಇಲ್ಲಿ ತಗೊಂಬಂದಿರೋದು. ಯಾವಾಗ ರಾಮ ಮಂದಿರ ಕಂಪ್ಲೀಟ್ ಆಗುತ್ತಲ್ಲ, ಆವಾಗ ಆ ಗಂಟೆನ ತಗೊಂಡೋಗ್ಬಿಟ್ಟು ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ಸೊ ಈಗ ಅದು ಆಲ್ಮೋಸ್ಟ್ ಮೋರ್ ದೆನ್ 600 kg ಗಂಟೆ. ಅದು ತುಂಬ ಭಾರ ಇದೆ. ಅದನ್ನು ಹೊಡೆದ್ರೆ ಓಂ ಅಂತ ಸೌಂಡ್ ಬರುತ್ತೆ ಅಂತೆ. ಸೊ ಅದನ್ನು ಕೆಳಗಡೆ ಇಟ್ಟಿರೋದ್ರಿಂದ ಅದನ್ನು ಹೊಡೆಯೋಕ್ಕಾಗಲ್ಲ. ನೋಡೋಣ, ಒನ್ಸ್ ಎಲ್ಲ ರಾಮ ಮಂದಿರ ಕಂಪ್ಲೀಟ್ ಆದಮೇಲೆ ಆ ಜಾಗಕ್ಕೆ ಹೋಗ್ಬಿಟ್ಟು ಆ ಗಂಟೆ ಹೇಗೆ ಸೌಂಡ್ ಆಗುತ್ತೆ, ಇದೆಲ್ಲ ಹೇಗೆ ಮಾಡಿದ್ರು ಅಂತ ನೋಡ್ಬೋದು. ಟೆಂಪಲ್ಗೆ ಬಂದಿದ್ದೀವಿ. ಹಿಂದ್ಗಡೆ ಏನು ಕಾಣ್ತಾ ಇರಲ್ಲ, ಅದೇ ಹನುಮಾನ್ ಗಡಿ. ತುಂಬ ರಶ್ ಇದೆ. ಸೊ ಮ್ಯಾನೇಜ್ ಮಾಡ್ಕೊತ ಹೋಗ್ತಾ ಇದ್ದೀವಿ.
ಸೊ ಫೈನಲಿ ವಾರಣಾಸಿ ಟ್ರಿಪ್ ಕೇಮ್ ಟು ಅನ್ ಎಂಡ್. 5th ಡೇ ಇವತ್ತು. ಸೊ ಫಸ್ಟ್ ಡೇ ವಾರಣಾಸಿ ನೋಡಿದ್ವಿ, ಸೆಕೆಂಡ್ ಡೇ ಬೋಧಗಯ ಆಯಿತು, ಥರ್ಡ್ ಡೇ ಅಲಹಾಬಾದ್ ತ್ರಿವೇಣಿ ಸಂಗಮ ಆಯಿತು, ಆಮೇಲೆ 4th ಡೇ ಅಯೋಧ್ಯೆ ರಾಮ್ಲಲ್ಲ ದರ್ಶನ ಆಯಿತು. ಸೊ 5th ಡೇ ವಾರಣಾಸಿಗೆ ಬಂದ್ವಿ. ಕೆಲವೊಂದು ಪ್ಲೇಸಸ್ ಇತ್ತು ನೋಡಬೇಕು ಅಂತ, ಬಟ್ ರೆಸ್ಟ್ ಡೇ ಅಂತ ಹೇಳಿಬಿಟ್ಟು ನಾವು ರೂಮಲ್ಲೇ ಇದ್ವಿ, ಎಲ್ಲೂ ಹೋಗಲಿಲ್ಲ. ಆದರೆ ಎಲ್ಲ ಥರದ್ದು ಇಲ್ಲಿ ಸ್ಪೆಷಾಲಿಟಿ ಏನೇನಿರುತ್ತೋ ಎಲ್ಲ ಫುಡ್ನು ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಫುಡ್ ಅಂತೂ. ಎಸ್ಪೆಷಲಿ ಚಾಟ್ಸ್ ಏನಿದೆಯಲ್ಲ, ಚಾಟ್ಸ್ ಆ್ಯಂಡ್ ಜ್ಯೂಸ್ ಆಗಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿತ್ತು. ಅದನ್ನೆಲ್ಲ ಎಂಜಾಯ್ ಮಾಡಿದ್ವಿ. ಬೇರೆ ಫುಡ್ಡೆಲ್ಲ ಓಕೆ, ಬಿಕಾಸ್ ನಾವು ಸೌತ್ ಇಂಡಿಯನ್ಸ್ ಆಗಿಬಿಟ್ಟು ನಮ್ಮ ಫುಡ್ ಬೇರೆ ಥರ. ನಾವು ಇಡ್ಲಿ ದೋಸೆ ಎಲ್ಲ ತಿಂತೀವಿ. ಇಲ್ಲಿ ಅವರಿಗೆ ಇಡ್ಲಿ ದೋಸೆ ಮಾಡೋಕ್ಕೆ ಬರಲ್ಲ. ಅವ್ರ ಮೇನ್ ಫುಡ್ಡು ಇಲ್ಲಿ ಸಮೋಸ, ಕಚೋರಿ, ಪೂರಿ, ದಾಲ್ ಬಾಟಿ ಚೂರ್ಮಾ, ಸೊ ಈ ಥರದ್ದು ಫುಡ್ಗಳನ್ನು ಅವರು ಇಲ್ಲಿ ತಿನ್ನೋದು ತುಂಬ ಜಾಸ್ತಿ. ಸೊ ನಮಗೆ ಅದು ಅಡ್ಜಸ್ಟ್ ಆಗೋದು ತುಂಬ ಕಡಿಮೆ. ಸೊ ನಾನು ಹೇಗೋ ಅಡ್ಜಸ್ಟ್ ಮಾಡಿಕೊಂಡೆ, ಬಟ್ ಪಪ್ಪ ಮಮ್ಮಿಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಕೆಲವೊಂದು ಫುಡ್ ಅವ್ರಿಗೂ ಇಷ್ಟ ಆಯಿತು. ಸೊ ಈಗ ಲಾಸ್ಟ್ ಡೇ ಏರ್ಪೋರ್ಟಿಗೆ ಬಂದಿದ್ದೀವಿ. ಏರ್ಪೋರ್ಟಲ್ಲಿ ಇತ್ಕೊಂಡಿದ್ದೀನಿ. ಈಗ ಇನ್ನೇನು 1 ಅವರಲ್ಲಿ ಚೆಕ್ ಇನ್ ಆಗ್ತೀವಿ. 7:45ಗೆ ಫ್ಲೈಟ್ ಇದೆ. ಆಲ್ಮೋಸ್ಟ್ 2.5 hours ಅಂದರೆ ಅಪ್ರಾಕ್ಸಿಮೇಟ್ಲಿ 10-10:30 ಅಷ್ಟೊತ್ತಿಗೆ ನಾವು ರೀಚ್ ಆಗಿಬಿಟ್ಟು ಹೊರಗಡೆ ಬಂದು ಮನೆಗೆ ಹೋಗೋಷ್ಟೊತ್ತಿಗೆ ನನಗೆ ಅನಿಸ್ದಂಗೆ 12 ಅಥವಾ 12:30 ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹೀಗಾಯಿತು ನೋಡಿ ನಮ್ಮ ಟ್ರಿಪ್ಪು. ಸೊ ಡೆಫಿನೆಟ್ಲಿ ಕಂಪ್ಲೀಟ್ ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಸೊ ನಿಮಗೂ ಏನಾದರೂ ಈ ಥರದ್ದು ಡೌಟ್ಸ್ ಇತ್ತು ಅಂದರೆ ಕಾಶಿ ಮತ್ತು ಅಯೋಧ್ಯದು ನಿಮ್ಗೆ ಏನಾರು ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಕಾಲ್ ಮಾಡಿ, ಪರ್ಸ್ನಲಿ ಆಗಿರ್ಬೋದು ಅಥವಾ ಚಾಟಲ್ಲಿ ಡಿಸ್ಕ್ರಿಪ್ಷನ್ ಹಾಕಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನಿಮಗೂ ಗೊತ್ತಾಗುತ್ತೆ ಯಾವ ಥರ ಈ ಎಲ್ಲ ಟ್ರಿಪ್ನ ಮಾಡ್ಬೋದು ಅಂತ. ಬಿಕಾಸ್ ನಾನು ಏನೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು ಇಲ್ಲಿ ಲೋಕಲ್ ಫುಡ್ನ ಎಂಜಾಯ್ ಮಾಡಬೇಕು, ಜೊತೆಗೆ ಏನು ಮೇನ್ ಏಮ್ ಇಟ್ಕೊಂಡಿರ್ತೀವೋ, ಫಾರ್ ಎಕ್ಸಾಂಪಲ್ ಈಗ ರಾಮ್ಲಲ್ಲ ಆಗಿರ್ಬೋದು ಅಥವಾ ಕಾಶಿ ವಿಶ್ವನಾಥ ಟೆಂಪಲ್ಲು, ಸೊ ಯಾವಾಗ ಹೋಗಬೇಕು, ಯಾವ ಟೈಮಿಗೆ ಹೋಗಬೇಕು, ಆ ಥರದ್ದೆಲ್ಲ ನಾನು ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸುಮ್ಮನೆ ಯಾವುದೋ ಟೈಮಿಗೆ ಹೋಗಿಬಿಟ್ರೆ ನಿಮಗೆ ಇಲ್ಲಿದ್ದು ಏನು ಸಿಚುಯೇಷನ್ ಗೊತ್ತಿರಲ್ಲ. ಆಮೇಲೆ ಆನ್ಲೈನಲ್ಲಿ ಎಲ್ಲ ಪ್ಯಾಕೇಜಸ್ ಇರ್ತವೆ. ಸೊ ಅವರು ಕರ್ಕೊಂಡು ಹೋಗೋದು ಎಲ್ಲ ಬೇರೆ ಥರನೇ ಇರುತ್ತೆ. ಸೊ ಅಡ್ವಾಂಟೇಜಸ್ಸು ಇರುತ್ತೆ, ಡಿಸಡ್ವಾಂಟೇಜಸ್ಸು ಇರುತ್ತೆ. ಸೊ ನೋಡಿಕೊಂಡು ಅದನ್ನು ಪ್ಲ್ಯಾನ್ ಮಾಡಬೇಕು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನೋಡೋಣ ಮತ್ತೆ ಎಲ್ಲಿ ಟ್ರಿಪ್ ಹೋಗ್ತೀನೋ ಅಂತ ನನಗೂ ಗೊತ್ತಿಲ್ಲ. ಸೊ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಡೆಫಿನೆಟ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ವರ್ಚುವಲಿ. ಸೊ ಬನ್ನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು, ಹ್ಯಾವ್ ಎ ಗ್ರೇಟ್ ಡೇ, ಬಾಯ್.